ನಾವು ಯಾವುದೋ ಒಂದು ಪಾಯಿಂಟಲ್ಲೆಲ್ಲ ಮರ್ತೋಗಿರ್ತೀವಿ. ಅದನ್ನ ಯಾರಾದ್ರು ಇನ್ನೊಂದ್ಸರಿ ನಮ್ಮ ಮುಂದೆ ಹೇಳಿದಾಗ ಹೌದಲ್ವಾ ಅಂತ ಒಂದ್ಸರಿ ಅನಿಸುತ್ತೆ ನಮಗೆ. ಸೊ ನನಗೆ ಅದೇ ಫೀಲಿಂಗ್ ಆಯಿತು ಅವ್ನು ಹೇಳಿದಾಗ. ವಯಸ್ಸಲ್ಲಿ ಯಾರು ಚಿಕ್ಕವರಾದ್ರೇನು ದೊಡ್ಡವರಾದ್ರೇನು ಗುರು ಏನಾದರೂ ಈ ಥರ ಒಳ್ಳೇದು ಹೇಳಿದಾಗ ಅವರಿಂದ ಕಲಿಯೋದು ತುಂಬಾ ಇರುತ್ತೆ. ಸೊ ಇನ್ನೇನು ಎಲ್ಲನೂ ಮಾತಾಡಿಸ್ಕೊಂಡು ಹೊರಟಿದ್ದೀನಿ ನನ್ನ ಮನೆಗೆ. ಮನೆಗೆ ಫೈನಲಿ ಮನೆಗೆ ಬಂದೆ. IPL ಅಂತ ಬರೆದ್ಬಿಟ್ಟಿದೆ ಅದ್ರ ಮೇಲೆ. ಯಾರು ಬರ್ದಿರೋದು IPL ಅಂತ? ಏನಕ್ಕೆ ಬರ್ದಿರೋದು? ಬಾರ ಇಲ್ಲ ಹತ್ರ ಬಾರ ಇಲ್ಲ. ಏನಕ್ಕೆ ಬರ್ದಿರೋದು IPL ಅಂತ? ಏನಕ್ಕೆ IPL ಅಂತ ಬರ್ತೀರಿ? ಏನು IPL ಅಂತಂದರೆ ಮ್ಯಾಚು. ಏನು ಮ್ಯಾಚು? ಕ್ರಿಕೆಟ್ ಮ್ಯಾಚ್. ಹಾಂ, ಕ್ರಿಕೆಟ್ ನೋಡ್ತೀರೇನೋ? ಯಾರು IPL ಅಲ್ಲಿ ಫೇವ್ರೇಟ್ ಟೀಮ? ಹಾಂ, ಕೊಡಮ್ಮ ಇಲ್ಲಿ. ಯಾವ್ದು ನಿನ್ನ ಫೇವ್ರೇಟ್ ಟೀಮ್ IPL ಅಲ್ಲಿ? RCB. ಯಾವ ಟೀಮ್? ಇಲ್ಲಿ RCB ಅಂತ ಬೇರೆ ಬರ್ದಿದ್ಯಾ? ಕಾಣಿಸ್ತಾನಲ್ಲ, ಕಾಣಿಸಂಗೆ ಬರೀಬೇಕಲ್ಲ RCB ಅಂತ. ಏನೋ ಕಾಣಿಸ್ತಲ್ಲ RCB ಅಂತ. ಹಾಂ, ಏನು ಹೇಳ್ತೀಯ RCB ಟೀಮ್ಗೆ? ಏನು ಹೇಳ್ತೀಯ RCB ಟೀಮ್ಗೆ? ಹಾಂ ಹಾಂ, ಏನು ಹೇಳ್ತೀಯ RCB ಟೀಮ್ಗೆ ನೀನು? ಹಾಂ, ಅಲ್ಲಿ ನೋಡ್ಕೊಂಡು ಹೇಳಲ್ಲಿ. ಏನು ಹೇಳ್ತೀಯ RCB ಟೀಮ್ಗೆ? ಒಳ್ಳೇದಾಗಲಿ ಒಳ್ಳೇದಾಗಲಿ ಆ ಥರ. ಈ ಸಲ ಕಪ್ ನಮ್ಮದೇ ಅಂತ ಹೇಳಲ್ಲ? ಹೇಳ್ತೀನಿ. ಹೇಳೋದಿಲ್ಲಲ್ಲಿ. ಈ ಸಲ ಕಪ್ ನಮ್ಮದೇ ಅಷ್ಟೇ. ಯಾರು RCBಗೆ? ಇನ್ನೊಂದ್ಸರಿ ಹೇಳ. ಈ ಸಲ ಕಪ್ ನಮ್ಮದೇ. ಯಾಕೆ ಈ ಸಲ ಕಪ್ ನಮ್ಮದೇ? ಎಲ್ಲ ಸರಿನೂ ಕಪ್ ನಮ್ಮದೇ ಅನ್ಬೇಕು. ಇನ್ನೊಂದು ಸರಿನೂ ನಮ್ಮ ಕಪ್ಪು ನಮ್ಮದೇ. ಎಲ್ಲ ಸರಿನೂ ನಮ್ಮದೇ ಕಪ್ ಅನ್ಬೇಕು. ಎಲ್ಲ ಸರಿ ನಮ್ಮದೇ ಕಪ್ಪು. ಹಾಂ, ಜೈ RCB ಅನ್ನ. ಜೈ RCB. ಇನ್ಯಾರು ಚೆನ್ನಾಗಿ ಆಡೋದು ಮತ್ತೆ? RCB. ಯಾವಾಗ RCB ಚೆನ್ನಾಗಿ ಆಡುತ್ತಾ? ಮತ್ತು ಅವಾಗ ಸೋತೋಗ್ಬಿಡ್ತಾರೆ RCB. ಗರ್ಲ್ಸ್ ಗೆಲ್ತಾರೆ, ಬಾಯ್ಸು ಗೆಲ್ತಾರೆ. ಅಲ್ಲಪ್ಪ, ಅವಾಗ ನಮ್ಮ RCB ಟೀಮ್ ಕೂಡ ಸೋತೋಗ್ಬಿಡುತ್ತಲ್ಲ, ಅವಾಗ ಏನು ಮಾಡ್ತೀಯ? ಏನು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ. ಏನೋ? ಯಾರು ಮಾಟ ಮಂತ್ರ ಮಾಡಿಸಿರೋದು? ನಾನು ಮಾಡಿಸ್ತೀನಿ. ನೀನು ಮಾಡಿಸ್ತೀಯಾ? ಯಾರಿಗೆ ಮಾಡಿಸ್ತೀಯ ಮಾಟ ಮಂತ್ರ? ವಿರಾಟ್ ಕೊಹ್ಲಿ RCB ಟೀಮಿಗೆ ನೀನು ಮಾಟ ಮಂತ್ರ ಮಾಡಿಸ್ಬಿಡ್ತೀಯಾ? ಅವಾಗ ಏನಂತ? ಚೆನ್ನಾಗಿ ಗೆಲ್ಲಿ ಅಂತ ಪೂಜೆ ಮಾಡಿಸ್ಬೇಕು, ಮಾಟ ಮಂತ್ರ ಮಾಡಿಸೋದಲ್ಲ. ಪೂಜೆ ಮಾಟ ಮಂತ್ರ ಬೇಡ, ಆ ಪದ ಬೇಡ. ನಾನು ಪ್ರೇಯರ್ ಮಾಡ್ತೀನಿ RCB ಗೆಲ್ಲಿ ಅಂತ. ಇಲ್ಲಿ ಅಂತ ಹೇಳ್ಬಿಟ್ಟು. ಹೇಳ ಕ್ಯಾಮ್ರಾಗೊಂದು. ಹಾಯ್. ಹಾಂ, ಏನು ನಿನ್ನ ಹೆಸರು ಹೇಳು? ನನ್ನ ಹೆಸರು ಅಮಿತ್. ಎಲ್ಲಿರೋದು ನೀನು? ಮೇಲೆ ಬರೀ ಇಂಥದೆಯಾ? ಈ ಕಡೆ ಗಾಯ್ಸ್ ನಮ್ಮ ಮನೆ ಮೇಲೇ ಇರೋದು. ಹೆವಿ ತರಲೆ ಇವನು. ಅದಕ್ಕೆ ಸ್ವಲ್ಪ ಇಂಟರ್ವ್ಯೂ ಮಾಡೋದಂತ ಇವನೊಂದು ಕನ್ವರ್ಸೇಷನ್ ಇರಲಿ ಅಂತ ಮಾಡಿಸ್ತಾ ಇದ್ದೀನಿ ಅಷ್ಟೇ. ಜಸ್ಟ್ ಫಾರ್ ಫನ್ ಅಷ್ಟೇ ಮಾಡ್ತಾ ಇರೋದು. ಏನು ಸೀರಿಯಸ್ ಆಗಿ ತೊಗೊಂಬೇಡಿ ಇದನ್ನು, ಓಕೆನಾ? ಸೊ ಇನ್ನೇನಪ್ಪ ಸಮಾಚಾರ? ಏನೂ ಇಲ್ಲ. ಏನು ತಿಂದೆ ಊಟ? ಅನ್ನ ಸಾಂಬಾರು. ಏನು ಸಾಂಬಾರು? ಬೇಳೆ ಸಾಂಬಾರು. ಇಲ್ಲೆಲ್ಲ ಹೋಗ್ಬಿಟ್ಟೈತಲ್ಲ. ಎಲ್ಲ ಈ ಹಣ್ಣು ಯಾಕೆ ಅಲ್ಲೆಲ್ಲ ಹೊಟ್ಟೋಗೈತೆ? ಅಲ್ಲೆಲ್ಲ ಬಿದ್ದೋಗ್ಬಿಟ್ಟೈತೆ. ಹೋದ್ಸರಿ ಬಂದಾಗ ಅಲ್ಲೆಲ್ಲ ಕರೆಕ್ಟಾಗಿತ್ತು ತಾನೇ? ಏನಾಯ್ತು ಅಲ್ಲೆಲ್ಲ? RCB ಕೊಟ್ಬಿಟ್ಟಾ? ಮತ್ತೆ ಟೀ ಕಾಫಿ ಕುಡ್ದಾ? ಹಾಂ, ಕುಯ್ತೆ ಟೀ ಕಾಫಿ ಅನ್ನೋದು ಯಾಕೆ? ಹಾಂ. ದಿ ನೆಕ್ಸ್ಟ್ ಡೇ. ವೆಲ್ಕಮ್ ಬ್ಯಾಕ್. ಸೊ ನೆನ್ನೆ ನಾನು ಮುಗಿಸ್ಕೊಂಡು ಮನೆಗೆ ಬಂದೆ. ಈಗ ಇನ್ನೂ ಹೊರಡಬೇಕು ನಾನು. ಬಟ್ ಸಿಚುಯೇಷನ್ ಹೆಂಗಾಗಿದೆ ಇಲ್ಲಿ ಅಂತಂದರೆ, ಇನ್ನೂ ಪ್ಯಾಕಿಂಗ್ ಮುಗ್ದಿಲ್ಲ ಗೈಸ್. ಇನ್ನೂ ಹಿಂಗೆ ಇದೆ ಪ್ಯಾಕಿಂಗು. ಅದು ಏನಂದರೆ ಆ್ಯಡ್ ಆಗ್ತಾನೆ ಇದ್ದಾವೆ ಐಟಮ್ಸು. ಸೊ ಹಂಗಾಗಿ ತೆಗಿಯೋದು ಹಾಕೋದು ಹಿಂಗೆ ಆಯಿತು. ಬಟ್ ಸ್ಕೇಲ್ ಇಲ್ಲ ನನ್ನ ಹತ್ರ ವೆಯ್ಟ್ನ ಚೆಕ್ ಮಾಡೋದಕ್ಕೆ. ಸೊ ನನಗೆ ಕೊಟ್ಟಿರೋದು ಬಂದು 35 kgs. ಸೊ ಅದನ್ನೊಂದ್ಸರಿ ಚೆಕ್ ಮಾಡಬೇಕು. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಹೆವಿ ಅಂದರೆ ಹೆವಿ ಸುಸ್ತಾಗೋಗಿದೆ. ಇವತ್ತು ಬೆಳಿಗ್ಗೆ ಬೇರೆ ನಾನು ನನ್ನ ಫ್ರೆಂಡದು ಎಂಗೇಜ್ಮೆಂಟ್ ಇತ್ತು ಅಂತ ಅಲ್ಲಿಗೆ ಹೋಗಿ ಅಲ್ಲಿಂದ ಮುಗಿಸ್ಕೊಂಡು ಈಗ ಬಂದು ಮತ್ತೆ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ. ನೆವರ್ ಎಂಡಿಂಗ್ ಸ್ಟೋರಿ ಇದು ಒಂಥರ. ಆ್ಯಂಡ್ ದೊರೆ ಆ್ಯಂಡ್ ಅವ್ರ ಬ್ರದರ್ಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಬಿಕಾಸ್ ಅವರೇ ಕಾರ್ನ ಡ್ರೈವ್ ಮಾಡ್ತಾ ಇರೋದು. ಅಲ್ಲಿ ಊರಲ್ಲಿ ಕೆಲಸ ಮಾಡ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದಾರೆ, ಇನ್ನೂ ಎದ್ದೇ ಇಲ್ಲ. ಸೊ ಅವ್ರಿಗೆ ಫೋನ್ ಮಾಡಿ ಎಬ್ಬಿಸಿ ಇವಾಗ ಬರ್ತಾ ಇದ್ದಾರಂತೆ. ವೆಯ್ಟ್ ಮಾಡ್ತಾಯಿದ್ದೀನಿ. ಟೈಮ್ ಎಷ್ಟಾಗಿದೆ ಅಂತಂದರೆ, ಟೈಮ್ ಆಲ್ರೆಡಿ 5 o'clock 5:22 ಆಗಿದೆ. ನನ್ನ ಫ್ಲೈಟ್ ಇರೋದು ಬಂದು ನೈಟ್ 10 o'clockಗೆ. ಸೊ 3 hours ಮುಂಚೆ ಇರಬೇಕಲ್ಲ.
ಸೊ ಅಂದ್ರೂ ಆಗ್ತಾಯಿಲ್ಲ, ಹೋಗ್ತೀನೋ ಎಲ್ಲೋ ಗೊತ್ತಿಲ್ಲ. ಊಟ ತಿನ್ಬಿಟ್ಟು ಮಾತಾಡ್ತೀನಿ ಆಮೇಲೆ. ಫ್ಲೈಟ್ ಗೀಟ್ ಏನಾದರೂ ಮಿಸ್ ಆಯ್ತಂದರೆ ನೀವೇ ಹಾಕ್ಸ್ಕೊಡ್ಬೇಕು ಇನ್ನೊಂದು ಫ್ಲೈಟ್. ಇವಾಗೇ ಹೇಳಿದ್ದೀನಿ ನೋಡು. 6 ಗಂಟೆ ಆಯ್ತು ನೋಡ್ರಿ ಮಗನೇ. ನಾನು ಹೋಗ್ತಾ ಇದ್ದೀನಿ. ಏನು ಅನಿಸ್ತೈತೆ ಹೇಳು ಮಗನೇ. ಏನು ಅನಿಸ್ತಾ ಇದೆ ಅಂದರೆ ಸ್ವಲ್ಪ ಬೇಜಾರಾಗ್ತಾ ಇದೆ. ನೀನು ಬಂದಾಗಿಂದನೂ ಆ ಊರ ಹಬ್ಬ ಇರೋದ್ರಿಂದನೂ ಏನು ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ. ನಿನಗೆ ಅಡುಗೆಗಳೆಲ್ಲ ಮಾಡಿ ಇಡೋಣ ಅಂತ ತುಂಬ ಪ್ಲ್ಯಾನ್ ಹಾಕ್ಕೊಂಡಿದ್ದೆ. ಅದು ಯಾವುದೂ ಆಗಲಿಲ್ಲ. ನಿನ್ನ ಹತ್ರ ಏನು ಸರಿಯಾಗಿ ಮಾತನಾಡೋಕ್ಕೂ ಆಗಲಿಲ್ಲ. ಹಾಗೆ ಹೀಗೆ ಅನ್ನೋಷ್ಟೊತ್ತಿಗೆ ಟೈಮೇ ಆಗೋಯ್ತು. ಹಾಗಾಗಿ ಇರಲಿ, ಮತ್ತೆ ಬಂದಾಗ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ನಿನ್ಗೇನು ಇಷ್ಟನೋ ಅದು ಅಡುಗೆ ಎಲ್ಲ ಮಾಡಿ ಇಟ್ಕೊಡ್ತೀನಿ. ಹುಷಾರಾಗಿ ಹೋಗಿ ಬಾ ಮಗನೇ. ಆಮೇಲೆ ರೀಲ್ಸ್ ಮಾಡೋವಾಗ ಹುಷಾರಾಗಿ ಮಾಡು ಅಷ್ಟೇ. ರೂಮ್ ಒಳಗೆ ಬಂದಿದ್ದೀನಿ ಒಬ್ಬನೇ. ತುಂಬ ಅಂದರೆ ತುಂಬ ಬೇಜಾರಾಗ್ತಾಯಿದೆ. ನನಗೆ ಹೋಗೋದಕ್ಕೆ ಆಗ್ತಾಯಿಲ್ಲ, ಮನಸ್ಸೇ ಬರ್ತಾಯಿಲ್ಲ, ಹಿಂಸೆ ಆಗ್ತಾಯಿದೆ. ಬಟ್ ತೋರಿಸ್ಕೊಳಕ್ಕಾಗ್ತಾಯಿಲ್ಲ. ಆಯ್ತು ಬಾಮ್ಮ, ಟೈಮ್ ಆಯ್ತು ಬಾಮ್ಮ. 6 ಗಂಟೆ ಏನಪ್ಪ 6 ಗಂಟೆ ಆಯಿತು. ಇರೋದು 9 ಗಂಟೆಗೆ ಫ್ಲೈಟು. ಹೋಗ್ದಿರ ಇಲ್ಲೇ ಏನಪ್ಪ ನಿಮ್ಮ ಕತೆ ಬರ ಇಲ್ಲಿ. ಇದಕ್ಕೊಂದ್ಸರಿ ಆಯ್ ಬಾಯ್ ಹೇಳ್ಬಿಡೋಣ. ಹಲೋ ಗಾಯ್ಸ್, ನಮ್ಮ ಅಣ್ಣ ಹೋಗ್ತಾ ಇದ್ದಾನೆ ಲಂಡನ್ಗೆ, ಬ್ಯಾಕ್ ಟು. ಸೊ ನಾನು ರಿವ್ಯೂ ಕೇಳಲಿಲ್ಲ ಏನು ಅನ್ನಿಸ್ತು ಏನು ಅಂದ್ಬಿಟ್ಟು. ಸೊ ನಾನೇ ಇನಿಷಿಯೇಟಿವ್ ತೊಗೊಂಡು ಮಾಡ್ತಾಯಿದ್ದೀನಿ. ಅವ್ನು ಹೋಗ್ತಾ ಇರೋದಕ್ಕೆ ತುಂಬ ಬೇಜಾರಿದೆ. ಯಾಕಂದರೆ ಶೂಸ್ ಕೊಡ್ತೀನಿ ಅಂತ ಬಂದಾಗಿಂದ. ಸೊ ನೋಡಿ ಗಾಯ್ಸ್, ಹಾಕ್ಕೊಂಡು ಹೋಗ್ತಾ ಇದ್ದಾನೆ. ಸೊ ಹೇಳಿದ ಮಾತು ಮೇಲೆ ಇಲ್ಲ. ಹೆಂಗಾದರೆ ಬಾಯ್ ಗಿರೀಶ್. ನೋಡ ಇಲ್ಲಿ ಹೇಳಿ ಬ್ರೋ. ನಾನು ಬೆಳಿಗ್ಗೆ ಎದ್ದು ರೆಡಿಯಾಗಿ ಟೌನ್ಗೆ ಹೋಗಿ ಸ್ವೀಟ್ಸ್ ಎಲ್ಲ ತೊಗೊಂಬಂದು ಪ್ಯಾಕಪ್ ಮಾಡಿ ನೀರಿಗೆ ನನ್ನ ಫ್ರೆಂಡ್ ಎಂಗೇಜ್ಮೆಂಟ್ಗೆ ಹೋಗಿ ವಾಪಸ್ ಬಂದರೂ ನೀವು ಬಂದಿಲ್ಲ ಅಂತಂದರೆ ಏನು ಮಾಡ್ಕೊಂಡಿದ್ರೆ? ನಿದ್ದೋಗ್ಬಿಟ್ಟಿದ್ರೆ ಚೆನ್ನಾಗಿ. ಹೋಗಿಲ್ಲ, ಬೆಳಿಗ್ಗೆ 6 ಗಂಟೆಗೆ ಎದ್ದು ಜೋಳಕ್ಕೆ ಮುದ್ದೊಯ್ದು ಆಮ್ಯಾಗ ಮೈ ಕೈಯೆಲ್ಲ ನೋವುತ್ತೆ, ತಣ್ಣೀರು ಸ್ನಾನ ಮಾಡ್ಕೊಂಡು ತಿರುಗಿ ಮಲ್ಕೊಂಡಿದ್ದು. ನೋಡಿದ್ರೆ 5 ಗಂಟೆ ಆಗೋಗೈತೆ ಟೈಮು. ಅಲ್ಲಿ ಹಂಗೆ ಕಣ್ಣು ಮುಚ್ಚಿದಂಗಿತ್ತು. ಅದಕ್ಕೆ ಇವಾಗ ಎದ್ದು ಬೇಗ ರೆಡಿಯಾಗಿ ಬಂದಿದ್ದು. ಹೇಳಪ್ಪ, ಏನಪ್ಪ ಹೇಳ್ಬೇಕಪ್ಪ. ಎಲ್ಲ ಮಾತಾಡಿದ್ದಾರೆ, ಏನೋ ಮಾತಾಡಿಲ್ಲ. ಬಂದೆ ಆರಾಮಾಗಿ ಇದ್ದೆ, ಎಂಜಾಯ್ ಮಾಡಿದೆ. ಈಗ ಹೊರಟಿದ್ಯಾ? ಅದು ನನ್ನ ಮಗನ 4 ಗಂಟೆಗೆ ಬಂದಿದ್ಯಾ? ಯಾವುದೋ ಎಂಗೇಜ್ಮೆಂಟ್ಗೆ ಹೋಗ್ಬಿಟ್ಟು 11 ಗಂಟೆಗೆ ಹೋದನು. 4 ಗಂಟೆಗೆ ಬಂದಿದ್ದೆ ಎಂಗೇಜ್ಮೆಂಟಿಂದ. ಭಯ ಭಕ್ತಿನೇ ಇಲ್ಲ ನನ್ನ ಮಕ್ಕಳಿಗಿಂತ. ಅವನು ನೋಡಿ 5 ಗಂಟೆಗೆ ಎದ್ದು 6 ಗಂಟೆಗೆ ಬಂದವನೆ. ಹಿಂಗೆಪ್ಪ ನಿಮ್ಮದು. ಗಾಯ್ಸ್ ನಮ್ಮ ಅಣ್ಣ ನೋಡಿ ಹೋಗ್ತಾ ಇರೋದಕ್ಕೆ ಎಷ್ಟು ಬೇಜಾರಾಗಿದ್ದಾರೆ. ನಿದ್ದೆ ಬರ್ತಾ ಇಲ್ಲ. ಕುತ್ಕೊಂಡವ್ರೆ, ಅವಾಗ್ಲಿಂದ ಕುತ್ಕೊಂಡಿರೋದಕ್ಕೆ ಆಗ್ತಾ ಇಲ್ಲ. ಎಷ್ಟು ಹಿಂಸೆ ಮಾಡ್ದವ್ರು ನೋಡಿ ಗಾಯ್ಸ್. ಇವಾಗೆ ಟೈಮ್ ಆಗೋಗೈತಂದರೆ ಇವ್ರು ಪಾನಿಪುರಿ ತಿನ್ನೋಕ್ಕಿಲ್ಲ ದೇವನಹಳ್ಳಿ ಹತ್ರ ನಿಲ್ಲಿಸ್ಕೊಂಡವ್ರು. ಇಲ್ಲಿ ಏನು ಹೇಳ್ಬೇಕು ಇವಾಗ? ನನಗೆ ಮೊದಲೇ ಆಗ್ತಾಯಿಲ್ಲ ಇಲ್ಲಿ, ಅದ್ರಲ್ಲಿ ಪಾನಿಪುರಿ ತಿನ್ಬೇಕು. ಇವಾಗ ಟೈಮ್ ಎಷ್ಟಾಗೈತೆ ನೋಡು. ಟೈಮ್ 7 ಗಂಟೆ 15 ನಿಮಿಷ. ನೋಡಿ ನಮ್ಮ ಅಣ್ಣ ಏರ್ಪೋರ್ಟ್ಗೆ ಬಿಡೋದು ಬಿಟ್ಟು ಇವನು ತಿನ್ಕೊಂಡಿದ್ದಾನೆ ನೋಡಿ ಗಾಯ್ಸ್. ಇವನ್ನೆಲ್ಲ ಟೈಮ್ ವೇಸ್ಟ್ ಮಾಡ್ತಾ ಇರೋದು ಆಲ್ಮೋಸ್ಟು. ಹೇಳಪ್ಪಿ ಏನಿಲ್ಲ ಕಶ್ ತುಂಬ ಪಾನಿಪುರಿ ತಿಂದು ಈಗ ನಮ್ಮ ಅಣ್ಣಗೆ ಕಾರ್ಗೆಲ್ಲ ಇದು ಫ್ಲೈಟಿಗೆ ಲೇಟ್ ಮಾಡಿಬಿಟ್ಟು ನೋಡಿ. ಅಲ್ಲ ಟೈಮೇ ಇಲ್ಲ ಅಂತಂದ್ರೆ ನೀವು ಪಾನಿಪುರಿ ಮಸಾಲೆ ಪುರಿ ಅನ್ಕೊಂಡಿದ್ದೀರಲ್ಲ ಅಪ್ಪ. ಇರೋ ದಿನ ಜಾಲಿ ನಾ ಏನು ಅನ್ಸೈತಣ್ಣ ಪಾನಿಪುರಿ ತಿಂದಿದ್ದು ನಿಮಗೆ? ಲಾಸ್ಟ್ ಟೈಮ್ ಪಾನಿಪುರಿ ತಿಂದಿದ್ದು ಚೆನ್ನಾಗಿ ಅನಿಸ್ತಾ ಇದೆ. ಲಾಸ್ಟ್ ಹೋಗೋಕ್ಕಿಂತ ಮುಂಚೆ ಪಾನಿಪುರಿ ತಿಂದಿದ್ದು, ಅಲ್ಲಿ ಹೋದ್ರೆ ಸಿಗಲ್ಲ ಏನಿಲ್ಲ. ಅದೇ ನನಗೇನು ಭಯ ಅಂತಂದರೆ ಇವಾಗ ಮೊದಲೇ ಟೈಟ್ ಮಾಡಿದ್ದಾರೆ ಏರ್ಪೋರ್ಟಲ್ಲಿ. ನೀವು ಹಿಂಗೆ ಆಡ್ತಿರೋದು ನೋಡಿದ್ರೆ ನನಗೆ ಫ್ಲೈಟು ಈ ಸರಿನೂ ಮಿಸ್ ಮಾಡಿಸಿ
ಇನ್ನೊಂದು ಫ್ಲೈಟ್ ಬುಕ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೇನೋ ಯಾರಿಗೆ ಗೊತ್ತು. ನನ್ನ ಹೆಸರು ಹೇಳ್ಬಿಟ್ಟು ಹೊಸ ಫ್ಲೈಟ್ ಹಾಕ್ತೀನಿ ಬರೋಣ. ಇವೆಲ್ಲ ಓಣಗಳು ಬೇಡ ಓಳೆ ದೊಡ್ಡಪ್ಪ, ನನ್ನ ಹೆಸರು ಹೇಳ್ಬಿಟ್ಟು ಹೊಸ ಫ್ಲೈಟ್ ಹಾಕ್ತಾನೆ ಬಿಡು ದೊಡ್ಡಪ್ಪ. ಗಾಯ್ಸ್ ಏನು ಮಾತಾಡೋದು, ಇಷ್ಟೊತ್ತು ಹೇಳ್ದಂಗೆ ಏನೂ ಪ್ರಾಬ್ಲಮ್ ಆಗಲ್ಲ ಅಂತ ಅಂದ್ಬಿಟ್ರು ನಮ್ಮ ಮಮ್ಮಿ. ಗೈಸ್ ನಮ್ಮ ಅಣ್ಣಗೆ ಗೈಸ್ ನನ್ನ ಹೆಸರು ಹೇಳ್ಬಿಟ್ಟು ನಮ್ಮ ಅಣ್ಣಗೆ ಒಂದು ಹೊಸ ಏರೋಪ್ಲೇನ್ ತಗೊಟ್ಬಿಡ್ತೀನಿ ಬಿಡಿ ಗೈಸ್. ನಮಸ್ಕಾರ ಗೈಸ್ ಯಾವ್ದು ಜಾತ್ರೆ ಹತ್ರದಲ್ಲಿಲ್ಲ, ಹತ್ರದಲ್ಲಿ ಯಾವ್ದಾದ್ರು ಬಂದ್ರೆ ಪಕ್ಕ ಕೊಡಿಸ್ತೀನಿ ಗೈಸ್. ಇದಂತೂ ಪಕ್ಕಣ ನೆನ್ಪಿಟ್ಕೊ. ಈ ವಿಡಿಯೋ ಹಂಗೆ ಇಟ್ಟಿರೋ ಅವ್ ಕೇಳು ಕೊಡಿಸ್ತೀನಿ. ಬರೀ ಇಂಥವೆಯ ಅವಾಗ ನೀನು ಇಲ್ಲಿ ನಿಂತ್ಕೊಂಡಿದ್ದೀರೋ ನಾವು ಮಾತಾಡ್ಬೋದು. ದೊಡ್ಡಪ್ಪ ಸ್ಟ್ರೀಟ್ ಆಗಿರ್ಬೇಕು. ನಿಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೊಳ್ಳೋದು ಏನಂದರೆ ನಮ್ಮ ಅಣ್ಣನ ನೆಕ್ಸ್ಟ್ ಟೈಮ್ ಬರೋವಾಗ 2 pairs of shoes ತಗೋಬರ್ಲಿ ಅಂತ. ತಗೋಬರ್ಬೇಕು, ತಗೋಬರ್ತಾನೆ. ನಮಸ್ಕಾರ. ಸ್ಪೆಷಲ್ ಗೆಸ್ಟ್ ನೋಡಿ ಗೈಸ್, ಇವ್ರು ನಮ್ಮ ಅಕ್ಕ ಸ್ಪೆಷಲ್ ಗೆಸ್ಟ್ ನಮಗೆ. ಬ್ರೋ ಹೋಗಿ ತಡಿ. ಏನೇ ಗಿಫ್ಟು? ಯಾವುದೋ ಬ್ಯಾಗ್ ಚೆನ್ನಾಗೈತಲ್ಲ, ಕೊಟ್ಬಿಡೆ ನಮ್ಕ. ಥ್ಯಾಂಕ್ ಯು ಸೊ ಮಚ್. ಗೈಸ್ ನಮ್ಮ ಅಣ್ಣ ನೋಡಿ. ಅವಳಿಗೆ ಗೈಸ್ ಇಲ್ಲಿ ನೋಡಿ, ಇಲ್ಲಿ 500 ರೂಪಾಯಿ ಮಿಕ್ಕಿದ್ದು ಯಾರಿಗೆ ಬೇಕಿದ? ಅದು ಅಲ್ಲೇನು ಖರ್ಚಾಗಲ್ಲ, ಅಲ್ಲೇನು ಖರ್ಚಾಗಲ್ಲ. ಇಲ್ಲಿ ಕೊಡಿಲ್ಲಿ ಕೊಡಿಲ್ಲಿ. ಗೈಸ್ ಇಲ್ಲಿ ನೋಡಿ, ಇಲ್ಲಿ ಇದು ಒಂದು ನೋಟ್ ಮುಂದೆ ಅದು ಯಾವುದೂ ಇಲ್ಲ ಗೈಸ್. 1000 rupees. ನಿಮಗೆ ಕೊಟ್ಟಿರೋದೇ ಜಾಸ್ತಿ, ಸುಮ್ಮನೆ ವಾಪಸ್ ಕೊಡ್ಲಿಲ್ಲ. ನೋಡಿ ಗೈಸ್, 1000 rupees, 1000 rupees. Bro, give me one hug, bro. Hey, take it. Video ಮಾಡ್ತೀನಿ ನಿಮ್ಮದು. ಗೈಸ್ ನಾನೇ ನಾನು ಹೋಗ್ತಾ ಇದ್ದೀನಿ. ಬಾಯ್ ಗೈಸ್. ಚೆಕಿಂಗ್ ವರ್ಕಿಂಗ್ ಇರ್ತೀವಿ. ಅಲ್ಲಿದೆ, ಈಗ ಬಂದು ಬಾಯ್ ಹೇಳ್ತೀನಿ. ಬಿಡ್ತಾ ಇಲ್ಲ ಒಳಕ್ಕೆ. ಗುಡ್. ಸೊ ಗಾಯ್ಸ್, ಇವಾಗ ತಾನೇ ಒಳಗಡೆ ಬಂದೆ ನಾನು. ಗೇಟ್ ಯಾವುದಂತಾನೆ ಗೊತ್ತಾಗ್ತಾಯಿಲ್ಲ, ಮೊದಲೇ ಲೇಟಾಗಿ ಹೋಗಿದೆ. ಸೊ ಇವಾಗ ಗೇಟ್ ಹುಡುಕ್ತಾ ಇದ್ದೀನಿ ಎಲ್ಲಿದೆ ಏನೋ ಅಂತ. ಐ ಥಿಂಕ್ F ಅನಿಸುತ್ತೆ, ಅಲ್ಲೇ ನಂದು ಏರ್ಲೈನ್ಸ್ದಿರೋದು. ಸೊ ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಪ್ರೊಸೀಜರ್ ಹೆಂಗಿರುತ್ತೆ ಇಲ್ಲಿ ಅಂತ. ಎಕ್ಸ್ಕ್ಯೂಸ್ ಮೀ, ಇಸ್ ದಿಸ್ ಗಲ್ಫ್ ಏರ್ಲೈನ್? No, I haven't. You're traveling in Gulf Airlines? Yes. This is my booking details. No, I just need only this bag is enough for me. Yeah. Yeah, I have Indian and UK both. Thank you so much. You're welcome. ಸೊ ಲಾಸ್ಟಾಗಿ ಒಂದು ಬಾಯ್ ಹೇಳೋಣ ನಮ್ಮ ಫ್ಯಾಮಿಲಿಗೆ, ನಮ್ಮ ಡ್ಯಾಡಿ, ನಮ್ಮ ಮಮ್ಮಿಗೆ ಆ್ಯಂಡ್ ಯಾರ್ಯಾರು ಬಂದಿದ್ದಾರೆ ಅವ್ರಿಗೆಲ್ಲ ಒಂದು ಸರಿ ಹಾಯ್ ಹೇಳ್ಬಿಟ್ಟು ಬಾಯ್ ಹೇಳ್ಬಿಟ್ಟು ವಾಪಸ್ ಬ್ಯಾಕ್ ಟು UK. ಹೇಳಮ್ಮ. ಚೆಕ್ಕಿನ್ ಎಲ್ಲ ಆಯಿತು. ಊಟ ಕೊಡ್ತಾರೆ ಇವಾಗ ಫ್ಲೈಟಲ್ಲಿ. ಊಟ ಮಾಡ್ತೀನಿ ಬಿಡಮ್ಮ. ಊಟನೇ ಕೇಳ್ತೀಯಲ್ಲಮ್ಮ ನೀನು. ಊಟನೇ ಕೇಳ್ತೀಯಲ್ಲಮ್ಮ ನೀನು. ಬಾಯ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾಂ, ಓಕೆ.
ಅಪ್ಪ ಈ ಒಂದು ಮೂಮೆಂಟು ಯಾರಿಗೂ ಬೇಡ ಗುರು. ಏನು ಹೆವಿ ಅಂದರೆ ಹೆವಿ ಬೇಜಾರಾಗೋಯ್ತು ನನಗಂತೂ. ಹೆಂಗಿದ್ದೀನಿ ಎಕ್ಸ್ಪ್ರೆಸ್ ಮಾಡೋದು, ಹೆಂಗೆ ಹೇಳ್ಬೇಕು ಅನ್ನೋದು ಗೊತ್ತಾಗ್ತಲ್ಲ. ಒಂದು ಸೆಕೆಂಡು, ಒಂದು 5 ನಿಮಿಷದ ಮುಂಚೆ ಈಚೆ ಕಡೆ ಹೊರಗಡೆ ಅವ್ರ ಜೊತೆ ಫುಲ್ಲು ಟೈಮ್ ಸ್ಪೆಂಡ್ ಮಾಡಿ ಅಲ್ಲೆಲ್ಲ ಮಾತಾಡ್ಕೊಂಡು ಬಂದೆ ನಾನು. ಇವಾಗ ನೋಡಿ ನಾನು ಒಳಗಡೆ ಇದ್ದೀನಿ, ಅವರು ಹೊರಗಡೆ ಇದ್ದಾರೆ. ನಮ್ಮಿಬ್ಬರ ಮಧ್ಯೆ ಇದೊಂದು ಗ್ಲಾಸ್ ಡೋರ್ ಇಲ್ಲಿ. ಇಷ್ಟೇ ಗಾಯ್ಸ್ ಲೈಫು. ಸೊ ಇರೋಷ್ಟು ದಿವಸ ಎಲ್ಲ ಜೊತೆನೂ ಚೆನ್ನಾಗಿರಿ, ಅಷ್ಟೇ ಹೇಳೋಕ್ಕಾಗೋದು, ಇನ್ನೇನೂ ಇಲ್ಲ. ಸೊ ನಂದು ಇವಾಗ ಚೆಕ್-ಇನ್ ಎಲ್ಲ ಮುಗೀತು. ಈಗ ಒಳಗಡೆ ನಾನು ಸೆಕ್ಯೂರಿಟಿ ಚೆಕ್ ಮುಗಿಸ್ಕೊಬೇಕು. ಸೊ ಆ ಸೆಕ್ಯೂರಿಟಿ ಚೆಕ್ನ ಮುಗಿಸ್ಕೊಂಡಿದ್ದಾದಮೇಲೆ ನಾನು ನಿಮಗೆ ಹೆಂಗಾಯಿತು ನನ್ನ ಬೋರ್ಡಿಂಗ್ ಪ್ರೊಸೆಸ್ ಎಲ್ಲನೂ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬನ್ನಿ ಈಗ ಹೋಗೋಣ ಸೆಕ್ಯೂರಿಟಿ ಚೆಕ್ಗೆ. ಸೊ ಗಾಯ್ಸ್ ಬೋರ್ಡಿಂಗು ಮುಗೀತು, ಅದಾದಮೇಲೆ ಇಮಿಗ್ರೇಷನ್ ಚೆಕ್ ಇತ್ತು. ಅದನ್ನು ಮುಗಿಸ್ಕೊಂಡಿದ್ದ ತಕ್ಷಣ ನನಗಿದ್ದಿದೆ ನೆಕ್ಸ್ಟ್ ಸೆಕ್ಯೂರಿಟಿ ಚೆಕ್ಕು. ಸೊ ಈ 3 ಪ್ರೊಸೆಸ್ ಅಂತೂ ಇದ್ದೇ ಇರುತ್ತೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಇವಾಗ ಒಳಗಡೆ ಬಂದಿದ್ದೀನಿ. ಸೊ ನನಗೆ ಇನ್ನೊಂದು ಅವರ್ ಇದೆ ಅಷ್ಟೇ ನನಗೆ ಡಿಪಾರ್ಚರ್ಗೆ. ಇಲ್ಲಿಂದ ಬಹರೀನ್ ಟು ಲಂಡನ್ ಇರೋದು ನನ್ನ ಫ್ಲೈಟು. ಸೊ ನಾನು ಆಗಲೇ ಹೇಳ್ದಂಗೆ 3 ಪ್ರೊಸೆಸ್ ಇರುತ್ತೆ. ಸೊ ಯಾರಾದರೂ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡ್ತಾಯಿದ್ರೆ ನಿಮಗಿದು ಹೆಲ್ಪ್ ಆಗುತ್ತೆ ಇದರಿಂದ. ಸೊ ತಿಳ್ಕೊಳ್ಳಿ ನೀವು ಕೂಡ. ಸೊ ಫಸ್ಟು ಬರ್ತಾದಂಗೆ ನೀವು ನಿಮ್ಮ ಚೆಕ್ಡ್ ಬ್ಯಾಗೇಜ್ ಏನಿರುತ್ತೆ ಅಂದರೆ ಚೆಕ್-ಇನ್ ಬ್ಯಾಗೇಜಸ್ಸು, ಸೊ ಅವನ್ನೆಲ್ಲ ನಾನು ಒಳಗಡೆ ಕಳಿಸ್ಬೇಕು. ಆ್ಯಂಡ್ ಆಲ್ಸೋ ನೀವು ಬೋರ್ಡಿಂಗ್ ಪಾಸ್ ಎಲ್ಲ ತೊಗೊಬೇಕು. ಸೊ ಈ ಪ್ರೊಸೆಸ್ ಬಂದು ಬೋರ್ಡಿಂಗ್ ಪ್ರೊಸೆಸ್ ಅಂತ ಕರೀತಾರೆ. ಸೊ ಅದಾದಮೇಲೆ ನೀವು ಬೋರ್ಡಿಂಗ್ ಪಾಸ್ ಎಲ್ಲ ನಿಮಗೆ ಸಿಕ್ಕಿದಾದಮೇಲೆ ಆಲ್ಮೋಸ್ಟ್ ನೀವು ಅಲ್ಲಿಗೆ ಫ್ರೀ ಆಗಿಬಿಡ್ತೀರಾ. ಯಾವುದೋ ಬ್ಯಾಗೇಜಸ್ ನಿಮ್ಮ ಕೈಯಲ್ಲಿ ಇರೋಲ್ಲ. ಓನ್ಲಿ ಕೇಬಿನ್ ಬ್ಯಾಗೇಜ್ ಆ್ಯಂಡ್ ಇನ್ನೊಂದು ಯಾವುದಾದ್ರೂ ಈ ಥರದೊಂದು ಬ್ಯಾಗ್ ಇದ್ದರೆ ಇಟ್ಕೊಬೋದು ಅಷ್ಟೇ. ಸೊ ಅದಾದಮೇಲೆ ನೀವು ಇಮಿಗ್ರೇಷನ್ಗೆ ಹೋಗಬೇಕು. ಇಮಿಗ್ರೇಷನಲ್ಲಿ ಫಸ್ಟ್ ಟೈಮ್ ಸ್ಟೂಡೆಂಟ್ಸ್ ಯಾರಾದರೂ ಬರ್ತಾಯಿದ್ರೆ ಸೊ ನಿಮ್ಮ ಕ್ಯಾಸ್ಟ್ ಲೆಟರ್ ಇರಬೇಕು, ಅದ್ರ ಜೊತೆಗೆ ಪಾಸ್ಪೋರ್ಟ್ ಇರಬೇಕು, ನಿಮಗೆ BRP ಅಂತ ಬಂದಿರುತ್ತೆ. ಸೊ UK ನಾನು ಹೇಳ್ತಾ ಇರೋದು, ಅಂದರೆ ಬಯೋಮೆಟ್ರಿಕ್ ರೆಸಿಡೆನ್ಸ್ ಪರ್ಮಿಟ್ ಅಂತ BRP ಅಂದರೆ. ಸೊ ಆ 3ನ್ನ ಇಟ್ಕೊಂಡು ಸೊ ಯು ಹ್ಯಾವ್ ಟು ಕಮ್ ಫಾರ್ ದಿ ಇಮಿಗ್ರೇಷನ್. ಸೊ ನೀವು ಬಂದ ತಕ್ಷಣ ನಿಮ್ಮ ಡೀಟೇಲ್ಸ್ ಎಲ್ಲ ಚೆಕ್ ಮಾಡ್ತಾರೆ. ಸೊ ಇಫ್ ಯು ಡೋಂಟ್ ಫೈಂಡ್ ಎನಿಥಿಂಗ್, ಏನೋ ಪ್ರಾಬ್ಲಮ್ ಇಲ್ಲ ಅಂತಂದರೆ ಸೊ ನಿಮಗೆ ಈಸಿಯಾಗಿ ಒಳಗಡೆ ಬಿಡ್ತಾರೆ. ಏನಾದರೂ ಪ್ರಾಬ್ಲಮ್ ಇತ್ತಂದರೆ ದೇ ವಿಲ್ ಆಸ್ಕ್ ಸಮ್ ಕ್ವಶನ್ಸ್ ಲೈಕ್ ಸ್ಮಾಲ್ ಇಂಟರ್ವ್ಯೂ ಕೈಂಡ್ ಆಫ್ ಥಿಂಗ್ಸ್. ಇಫ್ ಎವ್ರಿಥಿಂಗ್ ಇಸ್ ಸಾರ್ಟ್ ಔಟ್ ಸೊ ಸ್ಟ್ರೈಟ್ ಅವೇ ನೀವು ಒಳಗಡೆ ಬರ್ಬೋದು. ಸೊ ಅದಾದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಇರೋದೇ ಸೆಕ್ಯೂರಿಟಿ ಚೆಕ್. ಸೊ ಇಲ್ಲಿ ಸೆಕ್ಯೂರಿಟಿ ಚೆಕ್ಕಲ್ಲಿ ನಿಮ್ಮ ಬ್ಯಾಗಲ್ಲಿರುವಂಥ ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಸ್ನ ಹೊರಗಡೆ ಇಡಬೇಕು. ಅದನ್ನು ಸಪ್ರೇಟ್ ಬ್ಯಾಗಲ್ಲಿ ಇರಬೇಕು. ಐ ಮೀನ್ ಸಪ್ರೇಟ್ ಟ್ರೇ ಇರುತ್ತೆ. ಸೊ ಆ ಟ್ರೇಯಲ್ಲಿ ಹಾಕಬೇಕು. ಅದು ಬಿಟ್ಟಾದಮೇಲೆ ನಿಮ್ಮದು ಬ್ಯಾಗ್ ಇರುತ್ತಲ್ಲ, ಈ ಥರ ಯಾವುದಾದ್ರು ಬ್ಯಾಗ್ ತಂದಿದ್ರೆ ಐ ಮೀನ್ ಕೇಬಿನ್ ಬ್ಯಾಗೇಜಸ್, ಅದು ಸಪ್ರೇಟಲ್ಲಿ ಹಾಕಬೇಕು. ಸೊ ಅದು ಫುಲ್ಲು ಸ್ಕ್ಯಾನ್ ಆಗಿ ಬರುತ್ತೆ. ಸೊ ಎನಿಥಿಂಗ್ ಏನಾದರೂ ಸಸ್ಪಿಷಿಯಸ್ ಐಟಮ್ಸ್ ಏನಾದರೂ ನಿಮ್ಮ ಬ್ಯಾಗಲ್ಲಿ ಇತ್ತು ಅಂತಂದರೆ ಇಮಿಡಿಯೇಟ್ ಅದು ಸಪ್ರೇಟ್ ಕೌಂಟರ್ಗೆ ಹೋಗುತ್ತೆ. ಸೊ ಅವರಲ್ಲಿ ಸೆಕ್ಯೂರಿಟಿ ಯಾರಿರ್ತಾರೆ ಅವ್ರು ಚೆಕ್ ಮಾಡಿ ಇಫ್ ಎನಿಥಿಂಗ್ ಏನಾದರೂ ಅಲೌಡ್ ಐಟಮ್ಸ್ ಬಿಟ್ಟು ಬೇರೆ ಏನಾದರೂ ಇತ್ತು ಅಂತಂದರೆ ಸೊ ಅದನ್ನೆಲ್ಲ ಅವರು ಡಿಸ್ಕಾರ್ಡ್ ಮಾಡ್ತಾರೆ. ಸೊ ಮಿಕ್ಕಿರೋದೆಲ್ಲನೂ ನಿಮ್ಮ ಕೈಲಿ ಕೊಡ್ತಾರೆ. ಸೊ ಇದು ಸೆಕ್ಯೂರಿಟಿ ಪ್ರೊಸೆಸ್ ಆಗಿರುತ್ತೆ. ಇದನ್ನೆಲ್ಲ ಮುಗಿಸ್ಕೊಂಡು ನೀವು ಒಳಗಡೆ ಬರ್ತೀರಾ. ಆ್ಯಂಡ್ ದೆನ್ ಯು ವಿಲ್ ಗೋ ಟು ಯುವರ್ ರೆಸ್ಪೆಕ್ಟಿವ್ ಗೇಟ್ಸ್. ಸೊ ಪ್ರತಿಯೊಂದು ಏರ್ಲೈನ್ಸ್ಗೂ ಅದರದ್ದೇ ಆದಂಥ ಸಪ್ರೇಟ್ ಗೇಟ್ಸ್ ಅಂತ ಇರುತ್ತೆ. ಸೊ ನಾನು ಮುಂದೆ ನೋಡ್ಬೋದು, ನನ್ನ ಗೇಟ್ ಬಂದು D1 to D13 ಅಂತ ಕಾಣ್ತಾ ಇದೆಯಲ್ಲ. ಸೊ ಅದೇ ನನ್ನ ಗೇಟ್ಸು. ಅದರಲ್ಲಿ ಯಾವುದೋ ಒಂದು ಗೇಟ್ ಇದೆ, ಮರ್ತೋಗಿದ್ದೀನಿ ಯಾವುದು ಅಂತ ನನಗೆ ನೆನಪಿಲ್ಲ. ಸೊ ಈ ಥರ ನಿಮ್ಮ ಫ್ಲೈಟ್ ಗೇಟ್ ಹತ್ರ ಹೋಗಿ ಫ್ಲೈಟಿಂದ ಜರ್ನಿ ಮಾಡೋದು ಗೈಸ್. ಸೊ ಇಷ್ಟಿರುತ್ತೆ ಪ್ರೊಸೆಸ್ಸು, ಇಮಿಗ್ರೇಷನ್ದು ಮತ್ತು ಬೋರ್ಡಿಂಗು ಮತ್ತು ಸೆಕ್ಯೂರಿಟಿ ಪ್ರೊಸೆಸ್ ಎಲ್ಲನೂ. ಹೋಪ್ಫುಲಿ ನಿಮ್ಗೆ ಇದು ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಸೊ ಬನ್ನಿ ಇವಾಗ ನಮ್ಮ ಗೇಟ್ಗೆ ಹೋಗೋಣ. ನನ್ನ ಗೇಟ್ ಬಂದು D1. ಸೊ ಇಲ್ಲಿದೆ ಬೋರ್ಡು, ಫಾಲೋ ಮಾಡ್ಕೊಂಡು ಹಂಗೆ ಹೋಗೋಣ. ನಾನು ಏನೇ ನಿಮ್ಮ ಹತ್ರ ಮಾತಾಡ್ತಾ ಇರ್ಬೋದು, ಬಟ್ ಮನಸ್ಸಲ್ಲಿ ತುಂಬ ಬೇಜಾರಾಗ್ತಾಯಿದೆ ಗೈಸ್. ನಾನು ಹೋಗ್ತಾ ಇರೋದು ವಾಪಸ್ಸು UKಗೆ. ಏನೋ ಗೊತ್ತಿಲ್ಲ, ಒಂಥರ ಬೇಜಾರಾಗ್ತಾಯಿದೆ. ಇಷ್ಟು ದಿವಸ ಮನೆಯಲ್ಲೇ ಇದೆ, ಎಲ್ಲ ಜೊತೆನೂ ಆಟ ಆಡ್ಕೊಂಡು. ಬಟ್ ಸಡನ್ನಾಗಿ ಇವಾಗ ಅಲ್ಲಿಗೆ ಹೋಗಬೇಕು ಅಂತಂದರೆ ಇದು ಎಲ್ಲರಿಗೂ ಹಾಗೆ ಆಗುತ್ತೆ, ಇದೊಂದು ಫೀಲಿಂಗು. ಹೋಪ್ಫುಲಿ ಯಾರ್ಯಾರು ಇಂಟರ್ನ್ಯಾಷನಲಲ್ಲಿ ಅಥವಾ ಯಾರು ಮನೆ ಬಿಟ್ಟು ಹೋಗಿ ಹೊರಗಡೆ ಓದ್ತಾ ಇರ್ತೀರಾ, ಕೆಲಸ ಮಾಡ್ತಾಯಿರ್ತೀರಾ, ನಿಮಗೆ ಗೊತ್ತಿರುತ್ತೆ ನಾನು ಏನು ಮಾತಾಡ್ತಾ ಇದ್ದೀನಿ ಅಂತ. ಸೊ ಯಾರೆಲ್ಲ ಆ ಥರ ಇದ್ದೀರಾ ಕಮೆಂಟ್ ಮಾಡಿ ಗಾಯ್ಸ್. ಸೊ ಇವಾಗ ನಾನು ನನ್ನ ಗೇಟು D1ಗೆ ಬಂದೆ. ಇಲ್ಲಿ ಮುಂದೆನೇ ಕಾಣ್ತಾ ಇದೆ, ಇದೇ D1. ಇನ್ಯಾರೂ ಮಾತಾಡ್ಸೋದಿಲ್ಲ ಇಲ್ಲಿ. ಸೊ ಬನ್ನಿ ಸೀದಾ ಹೋಗಿ ಫ್ಲೈಟಲ್ಲಿ ಕೂತ್ಕೊಂಡು ಕಣ್ಣು ತೆಗೆದ್ರೆ UK ಗೈಸ್. ಇನ್ಮೇಲೆಲ್ಲ ಬರೀ ಎಮೋಷನ್ಸ್, ಫೀಲಿಂಗ್ಸ್, ಡ್ರೀಮ್ಸ್ ಅಷ್ಟೇ ಗೈಸ್, ಇನ್ನೇನಿಲ್ಲ. ನನಗೇನು ಹೇಳ್ಬೇಕಂತನೂ ಅರ್ಥ ಆಗ್ತಾಯಿಲ್ಲ ಇಲ್ಲಿ. ಸೊ ಎಲ್ಲ ಇಲ್ಲಿ ವೆಯ್ಟ್ ಮಾಡ್ತಿದ್ದಾರೆ. ನಾವು ವೆಯ್ಟ್ ಮಾಡಿ ಹೋಗೋಣ ಒಳಗಡೆ. ಅಪ್ಪ ಇದೊಂದು ಬಾಕಿ ಇತ್ತು ಗುರು.
ಆಯಿತು ಗುರು, ಮುಗಿದೋಯ್ತು ಕತೆ. ಸೊ ಅವ್ರು ಕೇಳಿದೆ, ಅವ್ರು ಟೇಕ್ ಕೇರ್ ಮಾಡ್ತಾರೆ ಅಂತ. ಅದೇನು ಟೇಕ್ ಕೇರ್ ಮಾಡ್ತಾರೋ ನನಗೊಂದು ಅರ್ಥ ಆಗಿಲ್ಲ. ಥೋ ತೆರಿಗೆ ಹೋಗಪ್ಪ. ನೋಡ್ರಪ್ಪ ಹೆಂಗಿದೆ ಟೈಮು. ಇಷ್ಟೊತ್ತು ಗೋಳೈಕೊಂಬಂದೆ ನಾನು, ಎಲ್ಲನೂ ಬಿಟ್ಟು ಹೋಗ್ತಾಯಿದ್ದೀನಿ ಅಂತ. ಇವಾಗ ಟೈಮ್ ಇದ್ರೂ ಮೀಟ್ ಮಾಡೋಕ್ಕಾಗಲ್ಲ, ಯಾಕಂತಂದರೆ ಅವ್ರು ಆಲ್ರೆಡಿ ಮನೆಗೆ ಹೊರಟಿದ್ದಾರೆ. ಅವರು ಫ್ಲೈಟೇ ಕ್ಯಾನ್ಸಲ್ ಆಗೋಗಿದೆ. ಇಲ್ಲಿ ತಲೆ ಕೆಟ್ಟೋಗಿದೆ, ನನಗೆ ಏನು ಮಾಡಬೇಕು ಅನ್ನೋದೇ ಅರ್ಥ ಆಗ್ತಾಯಿಲ್ಲ. ಕ್ಲಾರಿಟಿನೇ ಇಲ್ಲ ಇಲ್ಲಿ. ಲೈಫಲ್ಲಿ ಇದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಅಂತ ಅನ್ಕೊಬೇಕಷ್ಟೇ ನಾವು. ಎಲ್ಲ ಒಂದು ಕಡೆ ಫ್ಲೈಟು ನನಗೆ ಕ್ಯಾನ್ಸಲ್ ಆದಾಗ ಹೆವಿ ಅಂದರೆ ಹೆವಿ ಬೇಜಾರಾಗಿತ್ತು. ಆ್ಯಂಡ್ ಕೋಪ ಕೂಡ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು, ಹೆಂಗಪ್ಪ ಏನು ಮಾಡೋದು ಇವಾಗ ಅಂತ. ಬಟ್